ರಾಮ ಜನ್ಮಭೂಮಿ ಹೋರಾಟ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ. 31 ವರ್ಷದ ಬಳಿಕ ಓರ್ವ ಆರೋಪಿಯನ್ನ ಬಂಧಿಸಲಾಗಿದೆ. ಹುಬ್ಬಳ್ಳಿ ಪೊಲೀಸರಿಂದ ಪ್ರಕರಣಕ್ಕೆ ಮರುಜೀವ. ಹೋರಾಟದಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತರು ಮಳಿಗೆಗೆ ಬೆಂಕಿ ಹಚ್ಚಿದ್ದ 9 ಜನರ ವಿರುದ್ಧ ಕೇಸ್ ದಾಖಲಾಗಿತ್ತು. ಅಂದಿನ ಆರೋಪಿಗಳನ್ನ ಈಗಲೂ ಕೂಡ ಪೊಲೀಸರು ಹುಡುಕ್ತಿದ್ದಾರೆ. ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಇದು 1992 ಡಿಸೆಂಬರ್ 5ರಂದು ಹುಬ್ಬಳ್ಳಿ ನಗರದಲ್ಲಿ ಸಂಭವಿಸಿದ ಗಲಭೆ. ಕರೆಸೇವೆಗೂ ಮುನ್ನ ಹುಬ್ಬಳ್ಳಿಯಲ್ಲಿ ಸಂಭವಿಸಿದ ಗಲಭೆ ಇದು. ಮಳಿಗೆಗೆ ಬೆಂಕಿ ಹಚ್ಚಿದ್ದ 9 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಆಗ ಹುಬ್ಬಳ್ಳಿಯ ಶಹರಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 31 ವರ್ಷದ ಬಳಿಕ ಓರ್ವ ಆರೋಪಿಯನ್ನ ಈಗ ಬಂಧಿಸಲಾಗಿದೆ. ಪ್ರಕರಣದ 3ನೇ ಆರೋಪಿ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಲಾಗಿದೆ. ರಾಜು ಧರ್ಮದಾಸ್, ಶ್ರೀಕಾಂತ್ ಪೂಜಾರಿ, ಅಶೋಕ್ ಷಣ್ಮುಖ, ಗುರುನಾಥ ಕಾಟಿಗಾರ ಹಾಗೆ ರಾಮಚಂದ್ರ ಅಮೃತ ಕಲಬುರ್ಗಿ ವಿರುದ್ಧ ಕೇಸ್ ದಾಖಲಿಸಲಾಗಿತ್ತು. ಆಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆರೋಪಿ ನಂಬರ್ 3 ಆ ವ್ಯಕ್ತಿಯನ್ನು ಈಗ ಬಂಧಿಸಲಾಗಿದೆ. ಮಳಿಗೆಗೆ ಬೆಂಕಿ ಹಚ್ಚಿದ್ದ 9 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಹುಬ್ಬಳ್ಳಿಯ ಶಹರ ಠಾಣೆಯಲ್ಲಿ. 31 ವರ್ಷದ ಓರ್ವ ಆರೋಪಿಯ ಬಂಧನ ಆಗಿದೆ. ಪ್ರಕರಣದ 3ನೇ ಆರೋಪಿ ಶ್ರೀಕಾಂತ್ ಪೂಜಾರಿ ಬಂಧನ. ರಾಜು ಧರ್ಮದಾಸ್, ಶ್ರೀಕಾಂತ್ ಪೂಜಾರಿ, ಅಶೋಕ್ ಷಣ್ಮುಖ, ಗುರುನಾಥ್ ಕಾಟಿಗಾರ, ರಾಮಚಂದ್ರ ಅಮೃತ ಕಲಬುರ್ಗಿ ವಿರುದ್ಧ ಕೇಸ್ ದಾಖಲಿಸಿದ್ರು. ಆಗ ರಾಮ ಜನ್ಮಭೂಮಿ ಹೋರಾಟ ಕೇಸ್ಗೆ ಈಗ ಮರುಜೀವ ಸಿಕ್ಕಿದೆ. ಈಗ ನೀವು ನೋಡ್ತಿರುವಂಥ ಎಫ್ಐಆರ್ ಪ್ರತಿಯನ್ನು ಕೂಡ ನೀವು ಅಲ್ಲಿ ಗಮನಿಸಬಹುದು. ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರರಿಗೆ ಬಂಧನ ಭೀತಿ ವಿಚಾರ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ರಾಮಭಕ್ತರ ಮೇಲೆ ಕಾಂಗ್ರೆಸ್ ಕೇಸ್ ಹಾಕಿದೆ. ಟಿಪ್ಪು ಸಂಸ್ಕೃತಿಯನ್ನ, ಆಡಳಿತವನ್ನ ಮರುಸ್ಥಾಪನೆ ಮಾಡೋದಕ್ಕೆ ಈ ಸರ್ಕಾರ ಹೊರಟಿದೆ ಅಂತ ಅಶೋಕ್ ಗರಮಾದ್ರು. ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮತ್ತೆ ಶುರು ಮಾಡಿದ್ದಾರೆ. ಭಯಭೀತಿ ಮಾಡೋ ಅಂಥದ್ದಕ್ಕೆ ಹೊರಟಿದೆ. ಸುಮಾರು 20-30 ವರ್ಷ ಆದಮೇಲೆ ಆ ಕೇಸ್ಗಳೆಲ್ಲ ಓಪನ್ ಮಾಡಿ ನಿನ್ನೆ ನಮ್ಮ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ 2 ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಅಂದರೆ ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದಕ್ಕೋಸ್ಕರ ಈ ಶಿಕ್ಷೆ ಅನ್ನೋ ರೀತಿ ಬಿಂಬಿತ ಆಗ್ತಾ ಇದೆ. ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಅದರ ಪ್ರತಿಫಲವನ್ನು ನೀವು ಅನುಭವಿಸ್ಬೇಕಾಗ್ತದೆ. ಇದನ್ನು BJP ಹೋರಾಟವಾಗಿ ನಾವು ತೆಗೆದುಕೊಳ್ತೀರಿ. ಯಾಕಂದರೆ ನಾನು ಕೂಡ ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟ ಭಾಗವಹಿಸ್ತಾರೆ. ಹಾಗಾದ್ರೆ ನನ್ನನ್ನು ಬಂಧಿಸ್ತಾರ? ನಿಮ್ಗೆ ಆ ಧೈರ್ಯ ಇದೆಯಾ? ಆ ಧೈರ್ಯ ಇದೆ ನಿಮಗೆ? ಅಮಾಯಕ ರಾಮ ಭಕ್ತರನ್ನು ಯಾಕೆ ಬಂಧಿಸ್ತೀರಾ? ಆ ಥರ ಇದ್ದರೆ ನಾನು ಹೋಗಿದ್ದೀನಿ, ಯಡಿಯೂರಪ್ಪನವರು ಹೋಗಿದ್ದರು. ನಿಮ್ಗೆ ಧೈರ್ಯ ಇದೆ ಆ ಥರ ಬಂಧಿಸೋವಂಥದ್ದಕ್ಕೆ? ಪಾಪ ಕಾರ್ಯಕರ್ತರ ಮೇಲೆ, ರಾಮ ಭಕ್ತರ ಮೇಲೆ ಈ ಥರ ಏಕಾಏಕಿ, ಅದು 30 ವರ್ಷ ಆದಮೇಲೆ ಪ್ರಕರಣಗಳನ್ನು ಹುಡುಕಿ ಕೆದಕಿ ತೆಗೆಯುವಂಥದ್ದು ಅವಶ್ಯಕತೆ ಏನು? ನಾಚಿಗೇಡಿನ ಸಂಗತಿ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಥರ ರಾಮ ಜನ್ಮಭೂಮಿಯ ಹೋರಾಟ ಪ್ರತಿಫಲವಾಗಿ ರಾಮ ಮಂದಿರ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಒಂದು ರೀತಿ ಇಡೀ ಕರ್ನಾಟಕದಲ್ಲಿ ರಾಮ ಭಕ್ತರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಮಾಡಿರುವಂಥದ್ದು ನಿಮ್ಮ ಟಿಪ್ಪು ಸಂಸ್ಕೃತಿಯ ಪ್ರತಿರೂಪವನ್ನು ಮತ್ತೆ ಕರ್ನಾಟಕದಲ್ಲಿ ಜಾರಿಗೆ ತರುವಂಥ ಹುನ್ನಾರವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇನ್ನು ಆರ್ ಅಶೋಕ್ ಅವರ ಮಾತಿಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಎಂದು ಸೂಚನೆ ಕೊಡಲಾಗಿದೆ. ಇದರಲ್ಲಿ ಬೇರೆ ಉದ್ದೇಶ ಇಟ್ಕೊಂಡಿಲ್ಲ, ಅದು ತಪ್ಪು ಕಲ್ಪನೆ ಅಂತ ಹೇಳಿದರು. ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದೇವೆ. ಒಂದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾವ ಹಳೆ ಕೇಸುಗಳೆಲ್ಲ ಇವರೆಲ್ಲ ವರ್ಷಾನುಗಟ್ಟಲೆ ಇಟ್ಕೊಂಡು ಅದನ್ನು ಏನು ಮಾಡದೆ ಇಟ್ಕೊಂಡಿದ್ದಾರೆ ಅಂತೇಳಿ ಅದನ್ನು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಅದರಲ್ಲಿ ಹುಬ್ಳಿನಲ್ಲಿ ಸುಮಾರು 32 ಕೇಸ್ಗಳನ್ನು ಪೆಂಡಿಂಗ್ ಇದ್ದದ್ದು ಕೇಸ್ಗಳನ್ನೆಲ್ಲ ಓಪನ್ ಮಾಡಿ ಅದನ್ನು ಕ್ಲಿಯರ್ ಮಾಡುವಾಗ ಇದು ಅದರೊಳಗಡೆ ಬಂದಿದೆ. ಅವನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಮಾಡ್ದಂಗೆ ಅವರಿಗೂ ಮಾಡಿದ್ದಾರೆ. ಇದನ್ನು ಉದ್ದೇಶ ಇಟ್ಕೊಂಡು ಏನು ಮಾಡಿಲ್ಲ. ಅದು ತಪ್ಪು ಕಲ್ಪನೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ರೀತಿ ಹಿಂದೂ ಕಾರ್ಯಕರ್ತರು, ಇನ್ನೊಂದು ಕಾರ್ಯಕರ್ತರು ಆ ಥರ ಯಾರನ್ನು ಟಾರ್ಗೆಟ್ ಮಾಡಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಕಾನೂನಿನ ಪ್ರಕಾರ ಏನು ಮಾಡಬೇಕೋ ಅದನ್ನು ಪೊಲೀಸ್ ಇಲಾಖೆ ಮಾಡುತ್ತೆ. ಆದರೆ ಇದಕ್ಕೆ ಆ ಬಣ್ಣ ಕಟ್ಟೋದು ಸೂಕ್ತ ಅಲ್ಲ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ.
ಇನ್ನು ಪರಮೇಶ್ವರ್ ಸಿಟ್ಟು ಇಷ್ಟಕ್ಕೆ ತಣ್ಣಗಾಗಲಿಲ್ಲ. ದೇಶದಲ್ಲಿ ಕೇವಲ ಬಿಜೆಪಿಯವರು ಮಾತ್ರ ಹಿಂದೂಗಳಲ್ಲ, ರಾಮನ ಆಡಳಿತ ಬಿಜೆಪಿಯವರಿಗಲ್ಲ ಅಂತ ಕಿಡಿಕಾರಿದರು. ನಾವೆಲ್ಲರೂ ಕೂಡ ಹಿಂದೂಗಳೇ, ಬರೇ ಭಾರತೀಯ ಜನತಾ ಪಾರ್ಟಿಯಲ್ಲಿರೋರು ಮಾತ್ರ ಹಿಂದೂಗಳಲ್ಲ. ಈ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿರ್ತಕ್ಕಂಥದ್ದು ಅದು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲೇ ಇದ್ದಾರೆ. ಆಹ್ವಾನ ಮಾಡಿದರೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿ ಹೋಗಬೇಕು ಅಂದರೆ ಎಲ್ಲರೂ ಹೋಗೋದೆ. ಶ್ರೀರಾಮಚಂದ್ರನ ಆಡಳಿತ ಬರೇ ಬಿ ಜೆ ಪಿಯವರಿಗಲ್ಲ. ಶ್ರೀರಾಮಚಂದ್ರನ ಆಡಳಿತ ಇಡೀ ವಿಶ್ವಕ್ಕೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ರಾಮರಾಜ್ಯ ಅಂತ ಕರೆದಿದ್ದಾರೆ ಅದನ್ನು. ಅಂದರೆ ಒಳ್ಳೆಯ ಎವ್ರಿಥಿಂಗ್ ಸಮಾನತೆ, ಅಲ್ಲಿ ಯಾವುದು ವ್ಯತ್ಯಾಸಗಳು ಇರಬಾರ್ದು, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದೇ ಎಲ್ಲ. ಅದನ್ನೇ ನಾವು ಕೂಡ ಸಂವಿಧಾನದಲ್ಲಿ ಅಳವಡಿಸಿದ್ದೇವೆ. ದೇಶದಾದ್ಯಂತ ಶ್ರೀರಾಮ ಮಂದಿರ ನಿರ್ಮಾಣದ ಬಗ್ಗೆ ಬಿಜೆಪಿ ಮನವರಿಕೆ ಮಾಡೋಕೆ ಮುಂದಾಗಿದೆ. ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆಯನ್ನ ಜನರಿಗೆ ನೀಡುವ ಮೂಲಕ ಜನವರಿ 22ರಂದು ದೀಪ ಹಚ್ಚುವಂತೆ ಅಭಿಯಾನ ಮಾಡ್ತಾ ಇದೆ. ದೇಶಾದ್ಯಂತ ಶ್ರೀರಾಮ ಮಂದಿರ ನಿರ್ಮಾಣದ ಬಗ್ಗೆ ಬಿಜೆಪಿ ಮನವರಿಕೆ ಮಾಡುವುದಕ್ಕೆ ಮುಂದಾಗಿದೆ. ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತರು ಶ್ರೀರಾಮನ ಮಂತ್ರಾಕ್ಷತೆ ಹಾಗೂ ಫೋಟೋ ವಿತರಣೆ ಮಾಡುತ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆ ಹಾಗೂ ಶ್ರೀರಾಮನ ಫೋಟೋವನ್ನ ಎಂಎಲ್ಸಿ PH ಪೂಜಾರ್ ವಿತರಣೆ ಮಾಡಿದ್ರು. ಅಂಬೇಡ್ಕರ್ ಕಾಲೋನಿಗೆ ಆಗಮಿಸಿದ ತಂಡ ಮನೆ ಮನೆಗೆ ತೆರಳಿ ಶ್ರೀರಾಮ ಮಂದಿರದ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಟ್ರು. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಜರುಗುತ್ತೆ. ಹೀಗಾಗಿ ಆ ದಿನ ಸಂಜೆ ಎಲ್ಲರೂ ತಮ್ಮ ಮನೆ ಮುಂದೆ ದೀಪಗಳಿಂದ ಅಲಂಕಾರ ಮಾಡುವಂತೆ ಮನವಿ ಮಾಡಲಾಯಿತು. ಮನೆ ಮನೆಗೆ ತೆರಳಿ ಮನವರಿಕೆ ಮಾಡೋಕ್ಕೂ ಮುನ್ನವೇ ಎಂಎಲ್ಸಿ PH ಪೂಜಾರ್ ಶ್ರೀ ಮೋಟಗಿ ಬಸವೇಶ್ವರ ದೇವಸ್ಥಾನದಲ್ಲಿ ಅಕ್ಷತೆ ಹಾಗೂ ಆಮಂತ್ರಣ ಪತ್ರಿಕೆಗೆ ಪೂಜೆ ಸಲ್ಲಿಸಿದರು. ಮೊನ್ನೆಯಷ್ಟೇ ಸಿಎಂ ಹಾಗೂ ಪರಂ ಭೇಟಿ ಮಾಡಿದ್ದ ಎಸ್ ಟಿ ಸೋಮಶೇಖರ್ ಇಂದು ಡಿಸಿಎಂ ಡಿಕೆ ಅವರನ್ನ ಭೇಟಿಯಾಗಿದ್ದಾರೆ. ಎಸ್ಟಿಎಸ್ ಡಿಕೆ ಭೇಟಿ ಹೊಸ ಚರ್ಚೆ ಹುಟ್ಟುಹಾಕಿದರ ನಡುವೆ ಬಿಜೆಪಿ ಶಾಸಕ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯಲ್ಲಿ ಎಸ್ ಟಿ ಸೋಮಶೇಖರ್ ನಡೆ ಇತ್ತೀಚೆಗೆ ಸಾಕಷ್ಟು ನಿಗೂಢವಾಗಿದೆ. ಮೊನ್ನೆಯಷ್ಟೇ ಗೃಹ ಸಚಿವ ಪರಮೇಶ್ವರ್ ಭೇಟಿ ಮಾಡಿದ ಎಸ್ ಟಿ ಸೋಮಶೇಖರ್ ಅವತ್ತೇ ಸಿಎಂ ಸಿದ್ದರಾಮಯ್ಯರನ್ನ ಮೀಟ್ ಮಾಡಿದ್ರು. ಈ ಬೆಳವಣಿಗೆ ಬೆನ್ನಲ್ಲೇ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಮಾತನಾಡಿದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್, ಕೆಲ ಬಿಜೆಪಿಯವರು ರಾತ್ರಿ ಬಂದು ಡಿಕೆ ಅವರನ್ನ ಭೇಟಿಯಾಗಿ ಹೋಗ್ತಾರೆ, ನಾನು ರಾಜಾರೋಷವಾಗಿ ಬಂದು ಹೋಗ್ತೇನೆ ಅಂತ ಬಾಂಬ್ ಸಿಡಿಸಿದ್ರು. ನೋಡಿ, ಕೆಲವರು ನೈಟ್ ಬರ್ತಾರೆ, ಕೆಲವರು ಮಾಧ್ಯಮದವರಿಗೆ ಮಿಸ್ ಮಾಡಿ ಬರ್ತಾರೆ. ನಮ್ದೇನು ಬ್ಲ್ಯಾಕ್ ವೈಟ್ ಇಲ್ಲ, ರಾಜಾರೋಷವಾಗಿ ಬರ್ತೀವಿ, ಕಾನ್ಸ್ಟಿಟ್ಯೂನ್ಸಿ ವಿಚಾರ ಬರ್ತೀವಿ, ಮಾತಾಡ್ತೀವಿ. ಕೆಲವರು ನನ್ನ ಹೌದು ನೋಡಿದ್ದೀನಿ, ನಾನೇನು ಎಷ್ಟೋ ಸಾರಿ ನೋಡಿದ್ದೀನಿ, ನಾನು ಇದ್ದಂಗೆ ಎಷ್ಟೋ ಸಾರಿ ಬಂದಿರ್ತಾರೆ. ಅವ್ರು ಯಾರನ್ನು ಕೂಡ ತಾವು ಗಮನಿಸೋದಿಲ್ಲ. ಸೋಮಶೇಖರ್ ನಿಗೂಢ ನಡೆಯ ನಡುವೆ ಈ ಬಾಂಬ್ ಸಿಡಿಸಿರೋದು ಇದೀಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಹುಟ್ಟುಹಾಕಿದೆ. ಎಲ್ಲರೂ ನ್ಯೂ ಇಯರ್ ಸಂಭ್ರಮದಲ್ಲಿದ್ರು, ಹೊಸ ವರ್ಷವನ್ನ ಅಲ್ಲಿ ಕುಡಿದು ಕುಪ್ಪಳಿಸಿ ಸ್ವಾಗತಿಸ್ತಾ ಇದ್ರು. ಆದ್ರೆ ಆಕೆ ಮಾತ್ರ ಅದ್ಯಾವುದೋ ಒಂದು ವಿಚಾರಕ್ಕೆ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾಳೆ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ನಗುಮುಖದ ಒಡತಿ ಇವಳು. ಮುದ್ದು ಮುದ್ದಾಗಿ ಮಾತಾಡ್ತಾ ಖುಷಿಯಾಗಿದ್ದ ಈಕೆ ಆತುರದ ನಿರ್ಧಾರ ತೆಗೆದುಕೊಂಡಿದ್ದಾಳೆ. ನ್ಯೂ ಇಯರ್ ಸಂಭ್ರಮದ ಹೊತ್ತಲ್ಲೇ ಈಕೆ ನೇಣಿಗೆ ಶರಣಾಗಿದ್ದಾಳೆ. ಸುಧಾಮನಗರದ ಮನೆಯಲ್ಲಿ BBA ವಿದ್ಯಾರ್ಥಿನಿ ವರ್ಷಿಣಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಘಟನೆಗೆ ಅಸಲಿ ಕಾರಣ ಏನಂದ್ರೆ, ವರ್ಷಿಣಿ ನಿನ್ನೆ ಮಾಲ್ನಲ್ಲಿ ಫೋಟೋಶೂಟ್ಗೆ ಹೋಗಬೇಕು ಅಂತ ರೆಡಿಯಾಗಿದ್ಲಂತೆ. ಆದ್ರೆ ಪೋಷಕರು ನೀನು ಫೋಟೋಶೂಟ್ಗೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ಇಷ್ಟಕ್ಕೆ ಬೇಸರಗೊಂಡ ವರ್ಷಿಣಿ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ.
ಇನ್ನು ಬೆಳಗಾವಿಯಲ್ಲಿ ಕನ್ನಡ ವಿಚಾರವಾಗಿ ಒಂದಲ್ಲ ಒಂದು ರಗಳೆ ನಡೀತಲೇ ಇರ್ತವೆ. ಗಡಿ ವಿವಾದದ ನಡುವೆ ಶಾಲೆಯಲ್ಲೂ ಕೂಡ ತಾರತಮ್ಯದ ನೆರಳು ಕಂಡು ಬಂದಿದ್ದು ಕನ್ನಡಿಗರನ್ನ ಕೆರಳಿಸಿದೆ. ಬೆಳಗಾವಿಯಲ್ಲಿ ಕನ್ನಡ ಶಾಲಾ ಮಕ್ಕಳಿಗೆ ಮಲತಾಯಿ ಧೋರಣೆ ತೋರಲಾಗಿದೆ. ನಂದಿಹಳ್ಳಿ ಗ್ರಾಮದಲ್ಲಿ ಮರಾಠಿ ಶಾಲಾ ಮಕ್ಕಳಿಗೆ ಸುಸಜ್ಜಿತ ಕೊಠಡಿಯಲ್ಲಿ ಪಾಠ ಮಾಡಲಾಗ್ತಿದ್ದು, ಕನ್ನಡ ಮಕ್ಕಳಿಗೆ ಶಾಲೆಯ ಆವರಣದಲ್ಲಿ ಪಾಠ ಬೋಧನೆ ಮಾಡಲಾಗ್ತಿದೆ. ಇನ್ನು ಕನ್ನಡ ಮಕ್ಕಳ ಶಾಲೆಯಲ್ಲಿ ಕುಡಿಯೋಕೆ ನೀರಿಲ್ಲ, ಸೂಕ್ತ ಮೈದಾನವೂ ಇಲ್ಲದೆ ಮಕ್ಕಳು ಪರದಾಡುವಂತಾಗಿದೆ. ಮರಾಠಿ ಭಾಷೆಯ ಮಕ್ಕಳಿಗೆ ಹೆಚ್ಚುವರಿ ರೂಮ್ಗಳಿದ್ದು ಮಕ್ಕಳಿಗೆ ತಾರತಮ್ಯ ಮಾಡಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡ್ರು. ಮೇಡಮ್ 80 ಜನ ಇದ್ ಬರೀ ಒಂದ ಕ್ಲಾಸ್ ಇದ್ರೆ ಹೆಂಗ್ ನಡೀತಿತ್ರಿ? ನಮಗ್ ಕನ್ನಡ ಬರವಣಿಗೆ ಬೇಕಲ್ಲ, ಕನ್ನಡ ಆದತ್ ಪೈಲಾ ಬೇಕ್ರ ಕರ್ನಾಟಕ. ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದ್ರೆ ತಮಗೇನು ಗೊತ್ತಿಲ್ಲ ಅಂತಿದ್ದಾರೆ. ನೋಡ್ರಿ ಇಲ್ಲೆಲ್ಲ ಹೊರಗ್ ಕುಂತ ಪಾಠ ಮಾಡತ್ತಾರು, ನಮ್ಮ ಹುಡುಗರಿಗೆ ಕ್ಲಾಸ್ ರೂಮ್ ಇಲ್ಲ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕಿಡಿಗೇಡಿಗಳು ಪುಂಡಾಟ ಮೆರೆದಿದ್ದಾರೆ. ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಿ ಉದ್ದಟತನ ಮೆರೆದಿದ್ದಾರೆ. TV9 ವರದಿ ಬಳಿಕ ಎಚ್ಚೆತ್ತಂತ ಪೊಲೀಸರು ಬಾವುಟವನ್ನ ಬದಲಿಸಿದ್ದಾರೆ. ಬೆಳಗಾವಿ ತಾಲೂಕಿನ ಸುಳಗ ಗ್ರಾಮದಲ್ಲಿ ನಾಡಧ್ವಜಕ್ಕೆ ಅಪಮಾನ ಮಾಡಲಾಗಿದೆ. ರಾಯಣ್ಣ ವೃತ್ತ ಬಳಿ ಕಟ್ಟಿದ್ದ ಕನ್ನಡ ಬಾವುಟಕ್ಕೆ ಬೆಂಕಿ ಹಾಕಿ ವಿರೂಪಗೊಳಿಸಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಕನ್ನಡಪರ ಹೋರಾಟಗಾರರು ಜಮಾಯಿಸಿದ್ರು. ಬಾವುಟ ಸುಟ್ಟ ಕಿಡಿಗೇಡಿಗಳನ್ನ ಬಂಧಿಸಬೇಕು ಎಂದು ಆಗ್ರಹಿಸಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಈ ಕುರಿತು TV9 ವರದಿ ಬೆನ್ನಲ್ಲೇ ಕಾಕತಿ ಠಾಣೆ ಪೊಲೀಸರು ಎಚ್ಚೆತ್ತುಕೊಂಡರು. ವಿರೂಪಗೊಳಿಸಲಾಗಿದ್ದ ಕನ್ನಡ ಬಾವುಟ ಬದಲಿಸಿದ್ರು. ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಯಿತು. ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಿದ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪೊಲೀಸರಿಗೆ ಸೂಚಿಸಿದರು.